ಇವಾಗ ಹೋದರೆ ಹೆಚ್ಚು ಕಡಿಮೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅದೆಲ್ಲ ಸೇರಿಬಿಟ್ಟು ಫಸ್ಟ್ ಒಂದು ಅರ್ಧ ಗಂಟೆ ಕೆಲಸ ಇರುತ್ತೆ. ಆಮೇಲೆ ಒಂದು ನಿಮಿಷಕ್ಕೆ 1-1.25 ನಿಮಿಷನೂ ಬೇಕಾಗೋದಿಲ್ಲ, ಸೆಕೆಂಡ್ಸ್. ಹಾಂ, ಹಾಗೆ ನಾವು ಮಾಡ್ತಾ ಹೋಗ್ಬೋದು. ನಿತ್ಯ ಒಂದು 2-3 ಗಂಟೆ ಕಾಲ ನಾನು ಮಾಡ್ತೀನಿ ಅಂತಂದ್ರೂ ಕನಿಷ್ಠ ನಾನು ಒಂದು 800-1000 ದೀಪಗಳನ್ನು ತಯಾರು ಮಾಡ್ಬೋದು. ಇದೆಲ್ಲ ಹೈಡ್ರೋಫೋಲಿಕ್, ವಿದ್ಯುತ್ ಚಾಲಿತ ಹೈಡ್ರೋಫೋಲಿಕ್. ಹಾಗೆಯೇ ಇದು ಬಂದುಬಿಟ್ಟು ಬೆರಣಿಯನ್ನು ತಟ್ಟುವಂತಹ, ಅಂದರೆ ನೀವು ಕುಳ್ಳು ಅಂತ ಕರಿತೀರಾ ಉತ್ತರ ಕರ್ನಾಟಕದಲ್ಲಿ, ಅದನ್ನು ನಾವು ಬೆರಣಿ ಅಂತೀವಿ. ಆ ಬೆರಣಿ ಮಾಡಬೇಕಾದ್ರೆ ನಾವು ಇಷ್ಟಿಷ್ಟು ಉಂಡೆ ಮಾಡಿ ಇಲ್ಲಿ ನಾವು ಸ್ವಿಚ್ ಆನ್ ಮಾಡಿದ್ವಿ ಅಂದರೆ ಅದು ಬೆರಣಿಯಾಗಿ ರೆಡಿ ಆಗುತ್ತೆ. ಒಂದು ಸರ್ತಿಗೆ 5 ಬೆರಣಿ ರೆಡಿ ಆಗುತ್ತೆ. ಒಂದು ಸರ್ತಿಗೆ 5 ಬೆರಣಿ. ಅದರದ್ದು ವಾಟರ್ ಕಂಟೆಂಟ್ಸ್ ಬರ್ತದೆ, ಅದರ ರಸ ಅಲ್ಲಿ ಇಟ್ಟಿರ್ತೀವಿ, ತೋರಿಸ್ತೀನಿ ನಿಮಗೆ. ಆಮೇಲೆ ಆ ಕಡೆಗೆ ಅದರದ್ದು ಫೈಬರ್ ಪಾರ್ಟ್ ಬರುತ್ತೆ. ಈ ರಸನ ಏನು ಮಾಡ್ತೀವಿ, ಜೀವಾಮೃತ ಮಾಡ್ತೀವಿ ಕೃಷಿಗೆ ಹಾಕಿ. ಆಮೇಲೆ ಕೆಲವರೆಲ್ಲ ಬರೀ ರಸನೇ ಕೊಡಿ ನಾವೇ ಮಾಡ್ಕೊತೀವಿ ಅಂತ ತೊಗೊಂಡೋಗೋರು ಇರ್ತಾರೆ. ಅದಕ್ಕೂ ಕೂಡ ನಾವು ಒಂದು ಸ್ವಲ್ಪ ದುಡ್ಡನ್ನು ನಿಗದಿ ಮಾಡಿ ತೊಗೊಳ್ತೀವಿ. ಆ ಫೈಬರ್ ಪಾರ್ಟ್ನ ಏನು ಮಾಡಲ್ಲ, ಅದನ್ನು ಸಗಣಿಲಿ ಹಾಕಿದ್ರೆ ಇಲ್ಲಿಂದ ಸೌದೆ ಬರುತ್ತೆ. ಅದನ್ನು ಒಣಗಿಸಿದ್ರೆ ನೋಡಿ ಈ ಥರ ಸೌದೆ ಸಿಗುತ್ತೆ. ಈ ಸೌದೆನ ಪೂಜೆಗಳಲ್ಲಿ ಹವನ ಹೋಮ ಆ ಥರ ಯಜ್ಞ ಮಾಡುವಾಗ ಬಳಸ್ತೀವಿ. ಹಾಗೆ ನಾವು ಅಲ್ಲಿ ಡಿವಾಟ್ರಿಂಗ್ ಮಾಡಿದಂಥ ಪೌಡ್ರ್ ಬರುತ್ತಲ್ಲ ಅದನ್ನೇ ಇದಕ್ಕೆ ಹಾಕ್ತೀವಿ. ಇದು 3 ವೆರೈಟಿನಲ್ಲಿ ಪುಡಿಯನ್ನು ಮಾಡಿಕೊಡುತ್ತೆ. ಪುಡಿ ಬಂದ್ಬಿಡುತ್ತೆ ನಮಗೆ, ಅದನ್ನು ಜರಡಿಸ್ತೀವಿ ನಾವು. 2 ವೆರೈಟಿ ಪುಡಿ ಬರುತ್ತೆ. ಇಲ್ಲಿಂದ ಒಂದು ಪುಡಿ ಬರುತ್ತೆ, ಇಲ್ಲಿ ತುಂಬ ತೆಳ್ಳಗಾದಂತಹ ಪುಡಿ ಬರುತ್ತೆ. ಮತ್ತು ಇಲ್ಲಿಂದ ಬರೋ ಅಂಥ ಪುಡಿನ 3 ಕಣ್ಣು ಒಂದ್ರಿಗಳಲ್ಲಿ ಜರಡಿ ಮಾಡ್ತೀವಿ. ಹೌದು, 25 ದೀಪ ತಯಾರಾಗುತ್ತೆ. ಒಂದ್ಸರಿ ಮಾಡಿದ್ರೆ 25 ದೀಪ ತಯಾರಾಗುತ್ತೆ. ಹಾಗೆ ನಾವು ಫಾಸ್ಟಾಗಿ ಮಾಡ್ತೀವಿ ಅಂತಂದ್ರೆ ಅಂದ್ಬಿಟ್ಟು ಧೂಪ್ ಕಪ್, ಸಾಂಬ್ರಾಣಿ ಕಪ್ ಅಂತ ಹೇಳ್ತಿರಲ್ಲ, ದೇವಸ್ಥಾನದ ಮುಂದೆ ಎಲ್ಲ ಹಚ್ತಾರೆ, ಆಮೇಲೆ ಸುವಾಸನೆ ಬರಲಿ ಅಂತ ಹಚ್ತಾರೆ, ಅಂತಹ ಧೂಪ್ ಕಪ್ಪು. ಇದು ಕೂಡ ಒಂದು ಸತಿಗೆ 25 ಆಗುತ್ತೆ. ಒಂದು ಸತಿಗೆ 25 ಆಗುತ್ತೆ. ಫಾರ್ಮುಲಾ ಎರಡಕ್ಕೂ ಒಂದೇ ಹಾಕ್ತೀವಿ. ಮೇಡಮ್, ಇಲ್ಲಿ ಎಷ್ಟು ಜನ ಉದ್ಯೋಗ ಅವಕಾಶ ನೀವು ನೀಡಿದ್ದೀರಾ ಮತ್ತು ಈಗ ಸದ್ಯ ಎಷ್ಟು ಜನ ಕೆಲಸಗಾರರಿದ್ದಾರೆ ಅಂತ? ಸರ್, ಇಲ್ಲಿ ಗೋಶಾಲೆ ಒಳಗಡೆ ನನ್ನನ್ನು ಸೇರಿ 9 ಜನ ಕೆಲಸ ಮಾಡ್ತೀವಿ ಒಳಗಡೆ. ಹೊರಗಡೆ ನಾವು ಬೇರೆ ಬೇರೆ ಬೈ ಪ್ರಾಡಕ್ಟ್ಸ್ ಮಾಡ್ತೀನಿ, ಡೆಕೋರೇಟಿವ್ಸ್ ಮಾಡ್ತೀನಿ, ಪ್ಯಾಕಿಂಗ್ಸ್ ಇರ್ತದೆ, ಅದರದ್ದು ಸ್ಟಿಚ್ ಮಾಡೋದಿರುತ್ತೆ. ಅದನ್ನೆಲ್ಲ ಸೇರಿದ್ರೆ ಒಟ್ಟು ನಾವು 30 ಜನ ಕೆಲಸ ಮಾಡ್ತೀವಿ ಒಟ್ಟು. ಮತ್ತು ಅದನ್ನೆಲ್ಲ ಲೆಕ್ಕಪತ್ರ ಬರ್ಕೊಳ್ಳೋದಕ್ಕೆ ಒಬ್ಬರಿದ್ದಾರೆ, ಐಟಮ್ಸ್ನ ಕೊಟ್ಟಿದ್ದೆಷ್ಟು ಬಂದಿದ್ದೆಷ್ಟು. ಮತ್ತು ಈಗ ಯಾರು 20 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅವ್ರಿಗೆ ಪ್ರತಿ ತಿಂಗಳು ನಾವು ಏನು ಗೌರವಧನ ಕೊಡ್ತೇವೆ. ಆ ಥರ ಎಲ್ಲ 30 ಜನ ಒಟ್ಟು. ಈ ಗೋವಿನಿಂದಾಗಿ ಹೊಟ್ಟೆಪಾಡು ನೋಡ್ಕೊಂಡಿದ್ದೀವಿ. ಒಗ್ಗಟ್ಟಾಗಿ ದುಡಿದ್ರೇ ಎಲ್ಲರೂ. ಹೌದು, ಒಗ್ಗಟ್ಟಾಗಿ ದುಡಿಬೇಕು. ಮತ್ತು ನಾನು 30 ಅಲ್ಲ, ಇನ್ನೂ 300 ಜನಕ್ಕೆ ಉದ್ಯೋಗ ಕೊಡುವಷ್ಟು ನಮ್ಮ ಹತ್ರ ಅವಕಾಶಗಳಿದ್ದಾವೆ. ಯಾರು ನಾನು ಕೈ ಕೆಸರು ಮಾಡ್ಕೊಳ್ಬಲ್ಲೆ, ಅದರ ಮೂಲಕ ಹಣ ಸಂಪಾದನೆ ಮಾಡಬಲ್ಲೆ ಅನ್ನುವಂತಹ ನಿರ್ಭಿಡೆ ಇರಬೇಕು. ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ದುಡ್ಡಿಗೋಸ್ಕರ ಮಾಡ್ತೀನಿ ಅಲ್ಲ, ದುಡ್ಡು ಮುಖ್ಯ, ಜೀವನ ಮಾಡೋದಕ್ಕೆ ದುಡ್ಡು ಮುಖ್ಯ. ಆದರೆ ಅದು ಬರೀ ನಾವು ಸಂಬಳದ ಮೇಲೆ ಜ್ಞಾನ ಇಟ್ಕೊಂಡಿರ್ತೀನಿ, ಕೆಲಸದ ಮೇಲೆ ಏನೋ ಅಡ್ಡಜ್ಞಾನ ಆಗಿರ್ತೀನಿ ಅನ್ನೋರು ಬೇಡ ನನಗೆ. ಶ್ರದ್ಧೆಯಿಂದ ಕೆಲಸ ಮಾಡೋರು ಬರಲಿ, ಬಾಗಿಲು ತೆರೆದಿದೆ, ಎಲ್ಲಿಂದ ಬೇಕಾದರೂ ಬರಲಿ. ದೇಶದ ಯಾವ ಭಾರತೀಯ ಮೂಲೆಯಿಂದ ಬಂದರೂ ನಾನು ಮುಲಾಜಿಲ್ಲದೆ ಕೆಲಸ ಮಾಡ್ತೀನಿ ಅನ್ನೋರಿಗೆ ಆತ್ಮೀಯವಾದ ಸ್ವಾಗತ ಇದೆ. ಮತ್ತು ದುಡಿಮೆಯೂ ಅಷ್ಟೇ. ನೀವು ಎಷ್ಟು ಈಗ ನಮ್ಮದು ಡೆಕೋರೇಟಿವ್ಸ್ಗೆಲ್ಲ ಪೀಸ್ ವರ್ಕ್, ಈಗ ಹಿಂಗೆ ರೆಡಿಮೇಡ್ ಗಾರ್ಮೆಂಟ್ಸಲ್ಲಿ ಪೀಸ್ ವರ್ಕ್ ಅಂತ ಮಾಡಿಸ್ತಾರೆ. ಅಲ್ಲಿ ಕಾಲರ್ ಜೋಡಿಸೋನೇ ಬೇರೆ, ಜಾಬ್ ಜೋಡಿಸೋನೇ ಬೇರೆ. ಆ ರೀತಿಯಾಗಿರುತ್ತೆ ನಮ್ಮ ಕೆಲಸ ಕೂಡ. ನೀವು ಎಷ್ಟು ಫಾಸ್ಟಾಗಿ ಎಷ್ಟು ಮಾಡ್ತೀರೋ ಅದಕ್ಕೆ ತಕ್ಕಂಗೆ ದುಡಿಮೆ ಮಾಡ್ತೀರಿ. ಇಂತಿಷ್ಟು ಅಂತ ಈಗಲೇ ಹೇಳೋಕ್ಕಾಗಲ್ಲ. ನೀವು ಅವರು ಮಾಡುವವರ ಚಾಕಚಕ್ಯತೆ ಮತ್ತು ಆ್ಯಕ್ಟಿವ್ನೆಸ್ ವರ್ಕ್ ಮಾಡುತ್ತೆ. ಇದು ಬಂದು ಎಲ್ಲ ಆ ಥರದ ಕೆಲಸಗಳಿಗೆ ಮೂಲವಾದದ್ದು ಇದನ್ನು ಡಿವಾಟ್ರಿಂಗ್ ಮಿಷಿನ್ ಅಂತ ಕರಿತೀವಿ. ಅಂದರೆ ಈಗೇನು ಹಸುವಿನ ಸಗಣಿ ಬಿದ್ದಿರುತ್ತೆ, ಆ ಸಗಣಿನಲ್ಲಿ ನೀರಿನ ಅಂಶ ಇರುತ್ತೆ. ಹಾಗಾಗಿ ಇಲ್ಲಿ ಸಗಣಿ ಹಾಕ್ತೀವಿ, ಈ ಕೆಳಗಡೆ ಅದರದ್ದು ವಾಟರ್ ಕಂಟೆಂಟ್ಸ್ ಬರ್ತದೆ, ಅದರ ರಸ ಅಲ್ಲಿ ಇಟ್ಟಿರ್ತೀವಿ, ತೋರಿಸ್ತೀನಿ ನಿಮಗೆ. ಆಮೇಲೆ ಆ ಕಡೆಗೆ ಅದರದ್ದು ಫೈಬರ್ ಪಾರ್ಟ್ ಬರುತ್ತೆ. ಈ ರಸನ ಏನು ಮಾಡ್ತೀವಿ, ಜೀವಾಮೃತ ಮಾಡ್ತೀವಿ ಕೃಷಿಗೆ ಹಾಕಿ. ಆಮೇಲೆ ಕೆಲವರೆಲ್ಲ ಬರೀ ರಸನೇ ಕೊಡಿ ನಾವೇ ಮಾಡ್ಕೊತೀವಿ ಅಂತ ತೊಗೊಂಡೋಗೋರು ಇರ್ತಾರೆ. ಅದಕ್ಕೂ ಕೂಡ ನಾವು ಒಂದು ಸ್ವಲ್ಪ ದುಡ್ಡನ್ನು ನಿಗದಿ ಮಾಡಿ ತೊಗೊಳ್ತೀವಿ. ಆ ಫೈಬರ್ ಪಾರ್ಟ್ನ ಏನು ಮಾಡ್ತೀವಿ, ಅದನ್ನು ಒಂದು ದಿವಸ ಒಣಗಿಸ್ಬಿಟ್ಟು ಆಮೇಲೆ 2 ದಿನ ಬಿಸಿಲಲ್ಲಿ ಒಣಗಿಸಿ ಅದನ್ನು ಪೌಡ್ರ್ ಮಾಡಿಕೊಂಡು ಅದನ್ನು 3 ವಿಧದಲ್ಲಿ ಪೌಡ್ರ್ ಮಾಡ್ತೀವಿ.
ಯಾವ್ಯಾವ ಥರ ಮೇಡಮ್? ಅದು ತುಂಬ ತೆಳ್ಳು ಉಪಯೋಗ ಆಗುತ್ತೆ ಅಂತ ಮತ್ತೆ? ಅಂದರೆ ನಾವು ಜಪಮಾಲೆ ಮಾಡಬೇಕಾದ್ರೆ ತುಂಬ ಮೃದುವಾದದ್ದು ಬೇಕು. ಸ್ವಲ್ಪ ಬೇರೆ ವಿಗ್ರಹಗಳು ಮಾಡೋದಕ್ಕೆ ಸ್ವಲ್ಪ ದಪ್ಪಕ್ಕಿದ್ರೂ ಆಗುತ್ತೆ. ಆ ರೀತಿ 3 ವೆರೈಟಿ. ಈಗ ಹೆಂಗೆ ನಾವು ಅಕ್ಕಿನ ತರಿ ಹಿಟ್ಟು ಅಂತ ಮಾಡ್ಕೊತೀವಿ ಆ ರೀತಿ ಮಾಡ್ತೀವಿ ಸರ್. ಇದು ಸಗಣಿಯಿಂದ ಸೌದೆ ತಯಾರು ಮಾಡುವಂಥ ಮಿಷಿನು. ಸೌದೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸಗಣಿ ಹಾಗೆ ಇರುತ್ತಲ್ಲ, ಅದನ್ನು ಸಗಣಿಗೆ ಹಾಕಿದ್ರೆ ಇಲ್ಲಿಂದ ಸೌದೆ ಬರುತ್ತೆ. ಅದನ್ನು ಒಣಗಿಸಿದ್ರೆ ನೋಡಿ ಈ ಥರ ಸೌದೆ ಸಿಗುತ್ತೆ. ಈ ಸೌದೆನ ಪೂಜೆಗಳಲ್ಲಿ ಹವನ ಹೋಮ ಆ ಥರ ಯಜ್ಞ ಮಾಡುವಾಗ ಬಳಸ್ತೀವಿ. ಹಾಗೆಯೇ ಕೆಲವು ಸಮಾಜದಲ್ಲಿ ಮನುಷ್ಯನ ಕೊನೆಯ ಕ್ಷಣದಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸುಡ್ತೀವಿ. ಆವಾಗ ಕಟ್ಟಿಗೆಯನ್ನು ಕಡಿಯೋದಕ್ಕೆ ಬದಲಾಗಿ ಇದನ್ನು ಬಳಸೋದ್ರಿಂದ ಏನಾಗುತ್ತೆ, ಅಷ್ಟು ಅರಣ್ಯ ನಾಶನೂ ತಪ್ಪದಂಗಾಗುತ್ತೆ ಮತ್ತು ಈ ಸಗಣಿನ ಸದುಪಯೋಗ ಮಾಡ್ಕೊಂಡಂಗೆ ಆಗುತ್ತೆ. ಇದರ ಹೊಗೆಯಿಂದ ವಾತಾವರಣಕ್ಕೆ ಒಳ್ಳೆಯ ಆಕ್ಸಿಜನ್ ಸಪ್ಲೈ ಆಗುತ್ತೆ, ಹಸುವಿಗೆ ಹುಲ್ಲಿಗೆ ದುಡ್ಡಾಗುತ್ತೆ, ಇಷ್ಟು ಕೆಲಸಗಳಾಗುತ್ತೆ. ಇದನ್ನು ಮಾಡುವಾಗನೂ ನಾವು ಬರೀ ಮಾಡ್ಕೊಂಡು ಕೂತ್ಕೊಂಡು ಹೋಗಲ್ಲ, ಆ ಕ್ರಿಮಿನೇಷನ್ ಮಾಡುವಂತಹ ಸ್ಥಳಗಳಿಗೆ ಸಂಪರ್ಕ ಮಾಡಿ ಅವ್ರಿಗೆ ಮಾಹಿತಿ ಕೊಡಬೇಕು, ನಮ್ಮ ಹತ್ರ ಇಂಥದ್ದಿದೆ ಅಂತ. ಆ ಸಮುದಾಯ ಯಾವುದಿದೆ ಅವ್ರಗಳ ಸಂಘ ಸಂಸ್ಥೆಗಳಿಗೆ ಹೋಗಿ ನೀವು ಕ್ರಿಮಿನೇಷನ್ ಸಂದರ್ಭ ಬಂದರೆ ಇದನ್ನು ಬಳಸ್ಕೊಳ್ಳಿ, ನಮ್ಮ ಹತ್ರ ಅವಕಾಶ ಇದೆ ಅಂತ ಹೇಳಬೇಕು. ಹಾಗಾದಾಗ ಅದು ದುಡ್ಡಾಗಿ ಪರಿವರ್ತನೆ ಆಗುತ್ತೆ. ಇದು ಸಗಣಿಯನ್ನು ಪುಡಿ ಮಾಡುವಂಥ ಮಿಷಿನು. ನಾವು ಹೆಂಗೆ ನಮ್ಮ ಉಪಜೀವನಕ್ಕೆ ರಾಗಿ ಗೋಧಿ ಅಕ್ಕಿನ ಹಿಟ್ಟು ಮಾಡಿಸ್ತೀವಿ, ಹಾಗೆ ನಾವು ಅಲ್ಲಿ ಡಿವಾಟ್ರಿಂಗ್ ಮಾಡಿದಂಥ ಪೌಡ್ರ್ ಬರುತ್ತಲ್ಲ ಅದನ್ನು ಇದಕ್ಕೆ ಹಾಕ್ತೀವಿ. ಇದು 3 ವೆರೈಟಿನಲ್ಲಿ ಪುಡಿಯನ್ನು ಮಾಡಿಕೊಡುತ್ತೆ. ಪುಡಿ ಬಂದ್ಬಿಡುತ್ತೆ ನಮಗೆ, ಅದನ್ನು ಜರಡಿಸ್ತೀವಿ ನಾವು. 2 ವೆರೈಟಿ ಪುಡಿ ಬರುತ್ತೆ. ಇಲ್ಲಿಂದ ಒಂದು ಪುಡಿ ಬರುತ್ತೆ, ಇಲ್ಲಿ ತುಂಬ ತೆಳ್ಳಗಾದಂತಹ ಪುಡಿ ಬರುತ್ತೆ. ಮತ್ತು ಇಲ್ಲಿಂದ ಬರೋ ಅಂಥ ಪುಡಿನ 3 ಕಣ್ಣು ಒಂದ್ರಿಗಳಲ್ಲಿ ಜರಡಿ ಮಾಡ್ತೀವಿ. ಅದು ತುಂಬ ಸಣ್ಣಗೆ ಮೈದಾ ಹಿಟ್ಟಿನ ಲೆವೆಲಲ್ಲಿ ಇರೋದೊಂದು, ಅದಕ್ಕಿಂತ ಸ್ವಲ್ಪ ದಪ್ಪಗೆ ಇರೋದೊಂದು, ಈ ಬನ್ಸಿ ರವೆ ಅಥವಾ ನುಚ್ಚು ಲೆವೆಲಲ್ಲಿ ಇರೋದೊಂದು, 3 ವೆರೈಟಿ ಬರುತ್ತೆ. ಅದಕ್ಕೆ ತಕ್ಕಂಗೆ ಪ್ರಾಡಕ್ಟ್ ಮಾಡ್ತಾ ಹೋಗ್ತೀವಿ. ಹಾಗೆಯೇ ಇದು ಬಂದುಬಿಟ್ಟು ಬೆರಣಿಯನ್ನು ತಟ್ಟುವಂತಹ, ಅಂದರೆ ನೀವು ಕುಳ್ಳು ಅಂತ ಕರಿತೀರಾ ಉತ್ತರ ಕರ್ನಾಟಕದಲ್ಲಿ, ಅದನ್ನು ನಾವು ಬೆರಣಿ ಅಂತೀವಿ. ಆ ಬೆರಣಿ ಮಾಡಬೇಕಾದ್ರೆ ನಾವು ಇಷ್ಟಿಷ್ಟು ಉಂಡೆ ಮಾಡಿ ಇಲ್ಲಿ ಇಟ್ಟು ನಾವು ಸ್ವಿಚ್ ಆನ್ ಮಾಡಿದ್ವಿ ಅಂದರೆ ಅದು ಬೆರಣಿಯಾಗಿ ರೆಡಿ ಆಗುತ್ತೆ. ಒಂದು ಸರ್ತಿಗೆ 5 ಬೆರಣಿ ರೆಡಿ ಆಗುತ್ತೆ. ಒಂದು ಸತಿಗೆ 5 ಎಷ್ಟು ತಯಾರು ಮಾಡ್ಬೋದು? ಅದೇ ನಮಗೇನಂದರೆ ಇದಕ್ಕೆಲ್ಲ ಒಬ್ಬೊಬ್ಬರು ಲೇಬರ್ಸ್ನ ಇಟ್ಟಿರ್ತೀವಿ. ಲೇಬರ್ಸ್ ಬಂದು ಹೇಗೆ ಬರ್ತಾರೆ, ಅವರ್ಸ್ ಟುಗೆದರ್ ಬರ್ತಾರ, ಆ ತರಹದಲ್ಲಿ ಮಾಡ್ತಾ ಹೋಗ್ತೀವಿ. ಮಾಡ್ಬೋದು ಅಂತಂದರೆ ನಾವು ಇವಾಗ ಒಂದು ಗಂಟೆಗೆ ಕನಿಷ್ಠ 300 ಬೆರಣಿ ತಯಾರು ಮಾಡಬಹುದು. ಒಂದು ಬೆರಣಿಗೆ ಎಷ್ಟು? 10 ರೂಪಾಯಿ. 10 ರೂಪಾಯಿ ಅಂದ್ರೆ 300 ಬೆರಣಿಗೆ 3000. ಸಾಕಲ್ಲ ಮೇಡಮ್, ಸ್ವಾವಲಂಬಿ ಜೀವನ ಬದುಕೊಂಡಿರ್ತೀವಿ. ಅದೇ ಎಲ್ಲ ವ್ಯವಸ್ಥೆ ಹೌದು, ಅಷ್ಟೇ ನಮ್ಗೆ ಗೊತ್ತಿಲ್ಲ. ಹೌದು, ಮಾಡ್ಕೊಳ್ಳೋಕ್ಕೆ ಗೊತ್ತಿಲ್ಲ. ಒಂದು ಗೊತ್ತಿದ್ರೂ ಕೂಡ ನಾವು ಕೈ ಕೆಸರು ಮಾಡ್ಕೊಳ್ಳೋಕೆ ತಯಾರಿಲ್ಲ ಅಷ್ಟು. ಆಮೇಲೆ ಹೋಗಿ ಮಾರಾಟ ಮಾಡೋದಂತಹ ಒಂದು ಇದಿಟ್ಕೋಬೇಕು. ಇದು ಬಂದ್ಬಿಟ್ಟು ದೀಪ ತಯಾರು ಮಾಡುವಂತಹ ಮಿಷಿನ್ನು. ಇವಾಗ ನಾನು ನಿಮ್ಗೆ ಹೇಳಿದೆ ಪುಡಿ ಮಾಡ್ತೀವಿ ಅಂತ. ಪುಡಿ ಮಾಡಿದ್ದಕ್ಕೆ ನಾವು ಒಂದಿಷ್ಟು ಪ್ರೀಮಿಕ್ಸ್ ಪೌಡರ್ ಹಾಕ್ಬಿಟ್ಟು ಇದರಲ್ಲಿ ಹಾಕಿದ್ರೆ ಇದು ಅಷ್ಟೇ, 1 ನಿಮಿಷಕ್ಕೆ 25 ಬಿಡಿಯಲ್ಲಿ ಬಿಟ್ಬಿಡೋಣ. ಹೌದು, 25 ದೀಪ ತಯಾರಾಗುತ್ತೆ. ಒಂದು ಸಲ ಮಾಡಿದ್ರೆ 25 ದೀಪ ತಯಾರಾಗುತ್ತೆ. ಹಾಗೆ ನಾವು ಫಾಸ್ಟಾಗಿ ಮಾಡ್ತೀವಿ ಅಂತಂದರೆ, ಅಂದರೆ ಇವಾಗ ಹೋದರೆ ಹೆಚ್ಚು ಕಡಿಮೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅದೆಲ್ಲ ಸೇರಿಬಿಟ್ಟು ಫಸ್ಟ್ ಒಂದು ಅರ್ಧ ಗಂಟೆ ಕೆಲಸ ಇರುತ್ತೆ. ಆಮೇಲೆ 1 ನಿಮಿಷಕ್ಕೆ 1 ರಿಂದ 1.25 ನಿಮಿಷನೂ ಬೇಕಾಗೋದಿಲ್ಲ, ಸೆಕೆಂಡ್ಸ್. ಹಾಂ, ಹಾಗೆ ನಾವು ಮಾಡ್ತಾ ಹೋಗ್ಬೋದು. ನಿತ್ಯ ಒಂದು 2-3 ಗಂಟೆ ಕಾಲ ನಾನು ಮಾಡ್ತೀನಿ ಅಂತಂದ್ರೂ ಕನಿಷ್ಠ ನಾನು ಒಂದು 800-1000 ದೀಪಗಳನ್ನು ತಯಾರು ಮಾಡ್ಕೊಬೋದು. ಇದೆಲ್ಲ ಹೈಡ್ರೋಫೋಲಿಕ್, ವಿದ್ಯುತ್ ಚಾಲಿತ ಹೈಡ್ರೋಫೋಲಿಕ್. ಇದು ಬಂದ್ಬಿಟ್ಟು ಧೂಪ್ ಕಪ್, ಸಾಂಬ್ರಾಣಿ ಕಪ್ ಅಂತ ಹೇಳ್ತಿರಲ್ಲ, ದೇವಸ್ಥಾನದ ಮುಂದೆ ಎಲ್ಲ ಹಚ್ತಾರೆ, ಆಮೇಲೆ ಸುವಾಸನೆ ಬರಲಿ ಅಂತ ಹಚ್ತಾರೆ, ಅಂತಹ ಧೂಪ್ ಕಪ್ಪು. ಇದು ಕೂಡ ಒಂದು ಸತಿಗೆ 25 ಆಗುತ್ತೆ. ಒಂದು ಸತಿಗೆ 25 ಆಗುತ್ತೆ. ಫಾರ್ಮುಲಾ 2ಕ್ಕೂ ಒಂದೇ ಹಾಕ್ತೀನಿ ನಾನು, ದೀಪಗೆ ಧೂಪಗೆ. ಅದರಲ್ಲಿ ಸಗಣಿ ಪುಡಿ ಜೊತೆಗೆ ಬೇರೆ ಬೇರೆ ಸುವಾಸನೆ ಪೌಡ್ರ್ಗಳು ಏನು ಬೇಕೋ ಅದನ್ನೆಲ್ಲ ಹಾಕಿರ್ತೀನಿ. ಅದು ಚೆನ್ನಾಗಿ
ಮಾರಾಟ ಮಾಡಬೇಕು ಅಂದರೆ ನಾವು ಹೋಗಿ ಅಂಗಡಿಗಳಲ್ಲಿ ಕೇಳ್ತೀವಿ. ದೇವಸ್ಥಾನ ಅನ್ಕೊಂಡೆ ಮೇಡಮ್, ಮಾರ್ಕೆಟಿಂಗ್ ಹೆಂಗ್ ಮಾಡೋದು? ಅಂಗಡಿಯವರನ್ನ ಮಾತಾಡಿಸ್ತೀವಿ, ದೇವಸ್ಥಾನಗಳಲ್ಲಿ ಹೋಗಿ ಕೇಳ್ತೀವಿ. ಆಮೇಲೆ ಎಲ್ಲೆಲ್ಲ ಮಹಿಳಾ ಸಂಘಗಳಿರ್ತವೆ, ದೊಡ್ಡ ದೊಡ್ಡ ಸ್ತ್ರೀ ಶಕ್ತಿ ಸಂಘ, ಧರ್ಮಸ್ಥಳ ಮಹಿಳಾ ಸಂಘ, ಇಂಥವ್ರ ಮೀಟಿಂಗ್ ಕರೀತಾರೆ, ಅಲ್ಲಿ ಹೇಳ್ತೀವಿ, ಇದ್ರ ಲಾಭ ಹೇಳ್ತೀವಿ. ಮತ್ತು ನಾನು ಗಮನಿಸಿರೋದು, ನಮ್ಮ ಗೋವಿನ ಪ್ರಾಡಕ್ಟ್ನ ಒಬ್ಬರು ಒಂದ್ಸತಿ ಬಳಸಿದ್ರೆ ವಾಪಸ್ ಬಂದು 10 ಜನರ ಜೊತೆ ತಗೊಳ್ತಾರೆ. ಒಬ್ರು ಹೋಗಿ 10 ಜನ ತಗೊಳ್ತಾರೆ. ಈಗ ಬೆರಣಿತ್ ಕೇಳಿದ್ರೆ ಅಗ್ನಿಹೋತ್ರ ಇವಾಗ ತುಂಬ ಪ್ರಚಾರದಲ್ಲಿದ್ರೆ ಅಗ್ನಿಹೋತ್ರ ಮಾಡುವಂತಹ ಸಂಸ್ಥೆಗಳ ಜೊತೆಗೆ ಸಂಪರ್ಕ ಇಟ್ಕೊಳ್ತೀವಿ. ಧನ್ಯವಾದ.